ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ್ಯಾವ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿಪ್ಪ, ಬನ್ನಿ ಬನ್ನಿ ಚಂದ್ರಪ್ಪ, ನಮಸ್ಕಾರ, ಬನ್ನಿ. ಚಂದ್ರಪ್ಪ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಇವತ್ತೊಂದು ಜಿಂಜರ್ ಚಿಕನ್ ಮಾಡ್ತಾ ಇದ್ದೀನಿ. ಒಂದು ಜಿಂಜರ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರಪ್ಪ? ಜಿಂಜರ್ ಚಿಕನ್ ಮಾಡೋದಕ್ಕೆ ಜಿಂಜರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ನಿಂಬೆ ರಸ, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಮಾಡಕ್ಕೆ? ಈ ಒಂದು ಬೋಲ್ ಕೊಡಿ, ಮಿಕ್ಸಿ ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೋಬೇಕು. ತಗೊಳ್ಳಿ ಚಂದ್ರಪ್ಪ. ಮೈದಾ ಒಂದು, ಓಕೆ. ಇದು ಕಾರ್ನ್ ಪೌಡ್ರು, ಮೈದಾ ಮತ್ತು ಕಾರ್ನ್ಫ್ಲವರ್. ಕಾರ್ನ್ ಪೌಡ್ರು ಓಕೆ. ಎರಡೂ ಒಂದು 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಆಯ್ತು. ಇದೇನ್ ಡ್ರೈ ಐಟಮಾ ಗ್ರೇವಿನ ಏನಿದು? ಡ್ರೈ ಐಟಮ್, ಡ್ರೈಯಾ? ಡ್ರೈ. ಓಕೆ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಗರಂ ಮಸಾಲ. ಓಕೆ. ನಂತರ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್. ಸ್ವಲ್ಪ ಉಪ್ಪು, ಉಪ್ಪು, ಪೆಪ್ಪರ್ ಮತ್ತೆ ಸಾಲ್ಟ್. ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳಿ ಚಂದ್ರಪ್ಪ. ಮತ್ತೆ ಇನ್ನೇನ್ ಚಂದ್ರಪ್ಪ, ಹೊಸ ಐಟಮ್ ಏನಾರ ಕಂಡಿಡಿದ್ರಾ? ಹೊಸ ಏನಾರ ಸಿಕ್ತಾ? ಸಿಕ್ಕಿಲ್ವಾ? ಸಿಗ್ತಾ ಇದೆ. ಓಕೆ. ಮಾಡಿದ್ದೆ ಮಾಡಿದ್ರೆ ಯಾರು ತಿನ್ನೋದಿಲ್ಲ. ಅದು ಕರೆಕ್ಟ್. ಈಗ ನಮ್ಮ ಹೋಟ್ಲಲ್ಲೂ ಕೂಡ ದಿನ ಒಂದು 2 ಐಟಮು, ಇವತ್ತು ಮಾಡಿದ್ದು ನಾಳೆ ಮಾಡಲ್ಲ, ನಾಳೆ ಮಾಡಿದ್ದು ನಾಳಿದ್ದು ಮಾಡಲ್ಲ. ಸ್ವಲ್ಪ ಅರ್ಶಿನ ಪುಡಿ ಹಾಕಿವೆ. ಅರ್ಶಿನ ಪುಡಿ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರ್ಶಿನ ಪುಡಿ, ಟರ್ಮರಿಕ್ ಪೌಡರ್ ಅನ್ನೇ. ಇವಾಗ ಚಿಕನ್ ಹಾಕೊಳ್ತಾ ಇದ್ದೀನಿ. ಓ, ಇದಕ್ಕೆ ಹಾಕ್ಬಿಡ್ತೀರಾ ಚಿಕನ್? ಇದಕ್ಕೆ ಹಾಕೋಬೇಕು. ಹಾಕಿ. ಓಹೋ, ಇಲ್ಲೂ ಚಿಕನ್ ಮಯ. ಓಹೋ. ಮೈದಾ ಹಿಟ್ಟು, ಕಾರ್ನ್ಫ್ಲವರು, ಸ್ವಲ್ಪ ಗರಂ ಮಸಾಲ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಉಪ್ಪು, ಇಷ್ಟನ್ನ ಹಾಕಿ ನಾವು ಚಿಕನ್ನ ನೆನೆಸಿಡ್ತಾ ಇದೀವಿ. ಇನ್ನೊಂದು ಐಟಮ್ ಹಾಕ್ಬೇಕು ಇದಕ್ಕೆ. ಇನ್ನೊಂದು ಐಟಮ್ ಹಾಕ್ಬೇಕಾ? ಯಾವುದು? ಚಿಲ್ಲಿ ಪೌಡರ್ ಹಾಕ್ಬೇಕು. ಚಿಲ್ಲಿ ಪೌಡರ್ ಹಾಕೋಣ. ಕೊಡ್ಲಾ ಚಿಲ್ಲಿ ಪೌಡರ್ನ? ಕೊಡಿ. ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ಅದ್ಭುತವಾಗಿರುತ್ತೆ. ಎಷ್ಟು ಗಂಟೆಗಳ ಕಾಲ? ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿದೀವಿ ಇವಾಗ. ಓಕೆ. ಅರ್ಧ ಕೆಜಿ ಚಿಕನ್ ಇದೆ ಇಲ್ಲಿ. ಅರ್ಧ ಕೆಜಿ ಚಿಕನ್ಗೆ 1 ಸ್ಪೂನ್ ಸಾಕಾ ಚಂದ್ರಪ್ಪ? ಹಸಿಮೆಣಸಿನಕಾಯಿ ಆಮೇಲೆ ನಾವು ಫ್ರೈ ಮಾಡ್ಕೊಂಡು ಹಾಕ್ತೀವಿ. ಇದು ಎಣ್ಣೆಲಿ ಕರಿತೀವಿ. ಇವಾಗ ಎಣ್ಣೆನ ಇಟ್ಕೋಬೋದಾ? ಇಟ್ಕೋಬಹುದು. ಇದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಆಗ್ಲಿ. ಅದು ನೆನಿಬೇಕಲ್ಲ, ಅದಾಗ್ಲಿ. ಅದಕ್ಕೂ ಏನು ಸಂಬಂಧ ಇಲ್ಲ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಓಕೆ. ನಾವು ಇದನ್ನ ಸ್ವಲ್ಪ ಶುಂಠಿನೆಲ್ಲ ರುಬ್ಕೊಳ್ತೀನಿ. ಏನಿದು? ಬರೀ ಶುಂಠಿ, ಜಿಂಜರ್ ಹಾಕಿ. ಸ್ವಲ್ಪ ನೀರು ಹಾಕ್ತೀನಿ. ಶುಂಠಿ ಮಾತ್ರ ರುಬ್ಕೊಂತಿದ್ದೀರಲ್ಲ? ಹೌದು, ಶುಂಠಿ ಮಾತ್ರ ರುಬ್ಕೊಂಡಿದ್ದೀನಿ. ಶುಂಠಿ ಪೇಸ್ಟ್ ನೀವೇ ಮಾಡ್ಕೊಳ್ತಾ ಇದ್ದೀರಾ? ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಈರುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಬೇಕಾ? ಓಕೆ. ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಬರೀ ನೀವು ಶುಂಠಿ ಪೇಸ್ಟು ಮತ್ತೆ ಈರುಳ್ಳಿ ಪೇಸ್ಟ್ ಮಾತ್ರ ಮಾಡ್ಕೊಳ್ತೀರಾ? ಓಕೆ. ಈ ಈರುಳ್ಳಿ ಪೇಸ್ಟು, ಶುಂಠಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀರಾ. ಈ ಕಡೆ ಚಿಕನ್ ಅನ್ನ ನೆನೆಸಿ ಇಟ್ಕೊಂಡಿದ್ದಾರೆ, ಇಲ್ಲಿ ಎಣ್ಣೆ ಕಾಯ್ತದೆ. ಒಟ್ಟಾರೆ ಜಿಂಜರ್ ಚಿಕನ್ ಡ್ರೈ ರೆಡಿ ಆಗುತ್ತೆ. ತುಂಬಾ ಸಖತ್ತಾಗಿರುತ್ತೆ. ರಸಂ ಸಾರು ಮಾಡ್ಕೊಂಡಾಗ ಪಕ್ಕ ಒಂದು 2 ಈ ತರ ಚಿಕನ್ ಇದ್ರೆ ಸರಾಗವಾಗಿ ಊಟ ಒಳಗೆ ಇಳಿಯುತ್ತದೆ. ಇವಾಗ ನಾವು ಶುಂಠಿ ಪೇಸ್ಟ್ ಇದಕ್ಕೆ ಹಾಕಿಲ್ಲ, ಇನ್ನು ಹಾಕ್ಬೇಕಾ? ಹಾಕ್ಬೇಕು. ಇವಾಗ ಗ್ರೈಂಡ್ ಮಾಡ್ಕೊಂಡ್ವಲ್ಲ, ಓಕೆ. ಶುಂಠಿ ಪೇಸ್ಟ್ ಹಾಕೋತಾ ಇದಕ್ಕೆ. ರುಬ್ಕೊಂಡಿರುವಂತ ಫ್ರೆಶ್ ಶುಂಠಿಯ ಪೇಸ್ಟ್. ಓಕೆ. ಸ್ವಲ್ಪ ಕಸ್ತೂರಿ ಮೆಂತ್ಯ. ಕಸ್ತೂರಿ ಮೇಥಿ. ಓಹ್, ಎಲ್ಲ ಇವಾಗಲೇ ಹಾಕೊಂಡ್ಬಿಟ್ರಾ? ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಚಿಕನ್ ಚೆನ್ನಾಗಿರುತ್ತೆ ಅಂತ ಉಪ್ಪು ಎಲ್ಲ ಹಿಡಿಯುತ್ತದೆ. ಹಿಡಿಯುತ್ತಲ್ಲ?
ಕಾದಾಗಲೇ ಬಿಡಬೇಕಲ್ಲ ಇದನ್ನ? ಇಲ್ಲ ಎಣ್ಣೆ ಕುಡಿತೈತೆ ಇದು, ಎಣ್ಣೆ ಕುಡಿತೈತೆ, ಇಲ್ಲಿ ಮಸಾಲೆ ಬಿಟ್ಕೊಬಿಡ್ತದೆ. ಇದು ಕಾವು ಕಮ್ಮಿ ಇದ್ದರೆ ನಾವು ಹಾಕಿರೋಂಥ ಕೋಟಿಂಗ್ ಕೂತ್ಕೊಳ್ಳಲ್ಲ. ಓಕೆ ಓಕೆ. ಕಾವು ಜಾಸ್ತಿ ಇದ್ರೂ ಕೂಡ ಕುತ್ಕೊಳ್ಳಲ್ಲ, ಮಸಾಲೆ ಕೂತ್ಕೊಳ್ಳುತ್ತೆ, ಮೇಲ್ಗಡೆ ಕಪ್ಪಾಗುತ್ತೆ. ಮೇಲ್ಗಡೆ ಕಪ್ಪಾಗುತ್ತೆ, ಒಳಗಡೆ ಬೇಯಲ್ಲ. ಓಕೆ. ಕಾವು ಕಮ್ಮಿ ಇದ್ದರೆ ಈ ಮಸಾಲೆನ ಬಿಟ್ಬಿಡ್ತೈತೆ. ನಾವು ಬಿಟ್ಟಿರ್ತೀವಿ, ಅದು ಬಿಟ್ಟು ಕರೆಕ್ಟಾಗಿ ಕಾವು ಇಟ್ಕೊಂಡ್ಬಿಟ್ರೆ. ಎಷ್ಟು ವರ್ಷ ಆಯಿತು ನೀವು ಇದು ಅಡುಗೆ ಮಾಡೋಕ್ಕೆ ಶುರು ಮಾಡಿ ಚಂದ್ರಪ್ಪ? ನಾನು 83ರಿಂದ ಮಾಡ್ತಾಯಿದ್ದೀನಿ. ಸುಮಾರು 32 ವರ್ಷಗಳಿಂದ ಅಡುಗೆ 32 ವರ್ಷ ಆಗಿದೆ. ಚೆನ್ನಾಗಿ ನೆಂದಿರೋಂಥ ಚಿಕನ್ನು ಸುಮಾರು 2-3 ಗಂಟೆಗಳ ಕಾಲ ನೆನೆಸಿದ್ರೆ ಚಿಕನಲ್ಲಿ ಚೆನ್ನಾಗಿ ಹಿಡಿದಿರುತ್ತೆ. ನಾವೇನೇನು ಹಾಕಿದ್ದೀವಿ ಅದಕ್ಕೆ ಕಾರ್ನ್ಫ್ಲವರ್ಗಳನ್ನ ಹಾಕಿದ್ದೀವಿ, ಮೈದಾ ಹಾಕಿದ್ದೀವಿ, ಶುಂಠಿ ಪೇಸ್ಟನ್ನು ಹಾಕಿದ್ದೀವಿ, ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕಿದ್ದೀವಿ, ಗರಂ ಮಸಾಲ ಹಾಕಿದ್ದೀವಿ. ಎಲ್ಲ ಹಾಕಿ ನೆನೆಸ್ಕೊಂಡಂಥ ಚಿಕನನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀವಿ. ಆಕ್ಚುಲಿ ಚಿಕನ್ ಇಲ್ಲೇ ಬೆಂದೋಗುತ್ತಲ್ವಾ? ಬೆಂದೋಗಿರುತ್ತೆ, ಇಲ್ಲೇ ಬೆಂದೋಗುತ್ತೆ. ಇಲ್ಲೇ ಬೇಯಿಸ್ಬೇಕು. ಆಗಿದೆಲ್ಲ ಆಗಿದೆ ಆಗಿದೆ. ಬೆಂದೋಯ್ತು ಅನ್ಸುತ್ತಲ್ಲ ಆಗಲೇ. ಅದು ಇಷ್ಟು ಕಾವಿರುತ್ತೆ ಆದ್ರೂ ನೋಡಿ, ಆ ಗುಳೆಗಳೆಲ್ಲ ಕಡಿಮೆ ಆಗಬೇಕು. ಕಡಿಮೆ ಆಯಿತು ಅಂತ ಹೇಳಿದ್ರೆ ಆ ಒಳಗಡೆ ಇರುವಂಥ ವಸ್ತು ಬೆಂದಿರುತ್ತೆ. ಇಲ್ಲಾರ ನೀರು ಹತ್ರ ಬರ್ತಾ ಇರುತ್ತೆ, ನೀರೆಲ್ಲ ಸುಂಡಿರಲ್ಲ. ಓಕೆ, ಡ್ರೈ ಆಗಬೇಕು. ಹೋಟೆಲ್ಗೆ ಹೋಗ್ತೀರಾ ಅಥವಾ ಇದೇ ಬ್ಯುಸಿ ಆಗ್ಬಿಡುದು? ಮದುವೆ ಟೈಮ್ ಶುರು ಆಗುತ್ತೆ. ಮದುವೆ ಟೈಮ್ ಬಿಸಿ ಬಂತು ಅಂದರೆ ಮದುವೆ ಕೆಲಸದಲ್ಲಿ ಇರ್ತೀನಿ. ಓಕೆ. ಫ್ರೀ ಆಗಿದ್ದಾಗ ಹೋಟ್ಲು ಹೋಗ್ತೀನಿ. ಹೋಟ್ಲು ಬೆಸ್ಟ್ ಅನಿಸ್ತಾ ಇದೆಯಾ? ನೀವು ಅಡುಗೆ ಕೆಲಸ ಮಾಡ್ಕೊಂಡಿದ್ದು ಬೆಸ್ಟ್ ಅನ್ಸುತ್ತಾ? ಅಡುಗೆ ಕೆಲಸ ಬೆಸ್ಟು, ಅದೇ ಬೆಸ್ಟ್ ಅಲ್ವಾ? ಇದು ಯಾರು ಬೆಳಗ್ಗೆಯಿಂದ ಸಾಯಂಕಾಲ ಗಲದ ಮೇಲೆ ಕುತ್ಕೊಂಡು ಅಡುಗೆ ಮನೆ ನೋಡ್ಕೊಂಡು ಅಲ್ಲ, ಆಯ್ತಾ ಕೆಲಸ ಮುಗಿತಾ ವಾಪಸ್ ಬಂದ್ವಾ, ಕಾಸು ಇಸ್ಕೊಂಡ್ವಾ, ಸಾಯಂಕಾಲ ಮನೆಗೆ ಹೋದ್ವಾ, ಅದು ಹೆಂಗಿರ್ತದ ಮಜಾ ಅಂತ. ಜಿಂಜರ್ ಫ್ಲೇವರ್ ಬರ್ತಾ ಇದೆ. ಇನ್ನೂ ಒಂದು ಟೈಮ್ ಹಾಕ್ತೀವಿ ಅಲ್ಲಿ ಜಿಂಜರು. ಹೌದಲ್ಲ, ಅದು ಬರ್ತಾ ಇದೆ, ಇಲ್ಲೇ ಬರ್ತಾ ಇದೆ ಜಿಂಜರ್ ಫ್ಲೇವರು. ಇದು ಒಳ್ಳೇದು. ಜಿಂಜರ್ ಚಿಕನ್ ತಿಂದರೆ ಶುಂಠಿನೇ ಒಳ್ಳೇದು, ಮೈಗೆ ಒಳ್ಳೇದು. ಈ ಥರದ್ದೆಲ್ಲ ಹೇಳ್ತೀರಾ ನೀವು? ಅಲ್ಲ, ಅದು ಒಳ್ಳೇದಲ್ಲ ಶುಂಠಿ. ಹೌದೌದು, ಶುಂಠಿ ಭಾಳ ಒಳ್ಳೇದು. ಇವಾಗ ಇದಾಗಿದೆ, ಇದು ತೆಗೆದುಬಿಡೋಣ. ಬೇರೆ ಇನ್ನೊಂದು ಮಾಡಲಿಕ್ಕೆ ಕೊಡೋಣ. ಫ್ರೈ ಪ್ಯಾನಿಂಗ್ ಬೇಕಾ? ಸಾಕಾಗುತ್ತಾ? ಎಣ್ಣೆ ಇದರಿಂದ ಹಾಕೋಣ. ಹಾಕಿ ಸರ್, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಧೈರ್ಯವಾಗಿ. ಓಕೆ, ನಂತರ ಇದು ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ. ಓಕೆ, ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ. ಓಕೆ, ಆಮೇಲೆ ಹಸಿಮೆಣಸಿನಕಾಯಿ. ಇದೇ ಮೇನ್. ಈ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಬೀಳಬೇಕು. ಫ್ರೆಶ್ ಆಗಿ ನಾವೇ ಪೇಸ್ಟ್ ಮಾಡ್ಕೊಂಡಿರುವಂಥ ಶುಂಠಿಯ ಪೇಸ್ಟು ಈ ಅಡುಗೆಯ ಮೂಲಾಧಾರ. ಹಾಕಿ. ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು. ಹಾಕಿ. ನಾವು ರುಬ್ಕೊಂಡಿದ್ದೀವಲ್ಲ ಅದು ಈರುಳ್ಳಿ. ಹೌದು, ಈರುಳ್ಳಿ ಪೇಸ್ಟ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಾಡಿ. ಅರಿಶಿನ ಬೇಕಾ? ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಡಿ ಚಂದ್ರಪ್ಪ. ಹಸಿ ವಾಸನೆ ಹೋಗ್ಬೇಕಲ್ಲ? ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋದ್ರೆ ಗಮ್ಮಂತ ಬರುತ್ತೆ. ಹೌದು, ಈ ಕ್ರಿಸ್ಪಿ ಆಗಿದೆ. ಇದು ತಗೊಂಡಾಗಿ ಇವಾಗ ಹಾಕಿ. ಈರುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀವಿ, ಶುಂಠಿ ಪೇಸ್ಟ್ ಹಾಕಿದ್ದೀವಿ, ತುರಿದಿರೋ ಅಂತ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕಿದ್ದೀವಿ, ಮತ್ತೆ ಮೆಣಸಿನ್ಕಾಯಿನ ಹಾಕಿದ್ದೀವಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ, ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀವಿ. ಇನ್ನೇನು ಹಾಕೋದು ಉಳ್ಕೊಂಡಿಲ್ಲ. ಅರಿಶಿನ ಪುಡಿನೂ ಹಾಕಾಗೋಗಿದೆ. ಇದು ಹಾಕಿದ್ಮೇಲೆ ಸ್ವಲ್ಪ ಪೆಪ್ಪರ್ ಗೀಪರ್ ಹಾಕಿದ್ರೆ ಮಜಾ ಬರ್ಬೋದು. ಪೆಪ್ಪರ್ ಹಾಕ್ತೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಎಸ್ ಎಸ್, ನಿಂಬೆಹಣ್ಣು ಹಾಕ್ತೀನಿ.
ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕೆಲಸ ಆಯಿತು. ಓಕೆ ಓಕೆ. ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು ಅನ್ನೋದು ಅಡುಗೆನಲ್ಲಿ ತುಂಬಾ ಇಂಪಾರ್ಟೆಂಟ್. ಯೂಶಲಿ ಏನಾಗುತ್ತೆ, ಎಲ್ಲರೂ ಇದನ್ನೇ ಮಾಡ್ತಾ ಇರ್ತಾರೆ, ಏನು ಅದೇ ಚಕ್ಕೆ ಅದೇ ಲವಂಗ ಅದೇ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾವಾಗ ಯಾವ ಪ್ರಮಾಣದಲ್ಲಿ ಅದನ್ನ ಸೇರಿಸಿದ್ರೆ ರುಚಿ ಬರುತ್ತೆ ಅನ್ನೋದೇ ಅಡುಗೆಯಲ್ಲಿ ತಿಳ್ಕೊಬೇಕಾಗಿರುವಂಥ ಮೊದಲನೇ ಅಂಶ. ನಾವು ಈರುಳ್ಳಿನ ಹಂಗೆ ಕಟ್ ಮಾಡಿ ಹಾಕಿದ್ರೆ ಅರ್ಧ ಡ್ರೈ ಆದರೂ ಸಾಕು. ಓಕೆ, ಬಟ್ ಪೇಸ್ಟ್ ಮಾಡಿದಾಗ ಸ್ವಲ್ಪ ಡ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಈಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀವಿ. ಪೆಪ್ಪರು. ಓಹೋ, ಖಾರ ಚೆನ್ನಾಗಿರ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕ್ತೀವಿ. ಹಾಕಿ ಅರ್ಧ ಸ್ಪೂನ್. ಆಮೇಲೆ ಓಕೆ, ಇವಾಗ ಬೇರೆ ಥರನೇ ಆಯ್ತಲ್ಲ. ಇವಾಗ ಆ ಕಲರೇ ಚೇಂಜ್ ಆಗೋಯ್ತು ನೋಡಿ. ಆ ಪೆಪ್ಪರ್ ಹಾಕಿದ ತಕ್ಷಣ ಚಂದ್ರಪ್ಪ ಅದು ಲಕ 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 ಅಂತ ಕಲರೇ ಚೇಂಜ್ ಆಗೋಯ್ತು. ಈಗ ಮಾಮೂಲಿ ಕಲರ್ ಬಂದ್ಬಿಡ್ತದು, ಹತ್ರ ಬಂದ್ಬಿಟ್ಟಿದೆ. ಇದು ಒಂದ್ಸರಿ ಆಲ್ರೆಡಿ ನಾವು ಬೇಯಿಸ್ಕೊಂಡು ಕರೆದಿರೋದ್ರಿಂದ ಒಂದ್ಸರಿ ಹಾಕಿ ಡಿಪ್ ಮಾಡಿದ್ರೆ ಸ್ವಲ್ಪ ಡ್ರೈ ಆದ್ರೆ ಸಾಕಲ್ವಾ? 2 ನಿಮಿಷ ಮುಚ್ಚಿಬಿಟ್ರೆ ಎಲ್ಲ ಹೇಳ್ಕೊಬಿಡುತ್ತೆ. ಓಕೆ, ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಡ್ತಾ ಇದ್ದೀನಿ, ಹಾಕಿದ್ದೀನಿ. ಹಾಕಿ ಹಾಕೋಣ. ಆಯಿತು, ಹಾಕಿ. ಓಹ್, ಇವಾಗ ಡ್ರೈ ಆಗಬೇಕಲ್ಲ ಇದು? ಸ್ವಲ್ಪ ಎಳ್ಕೋಬೇಕು. ಓಕೆ, 2 ನಿಮಿಷ ಮುಚ್ಚಿದ್ರೆ ಓಕೆ, ಆ ಬೇಗ ಎಲ್ಲ ಎಳ್ಕೊಬಿಡ್ತದೆ. ಯಾವೆಲ್ಲ ಹೋಗ್ತಾ ಇದೆ ಆಚೆ ಕಡೆ, ಅದು ಒಳಗಡೆ 1-2 ನಿಮಿಷ ಮುಚ್ಚಿಬಿಟ್ರೆ. ಏನು ಹಾಕ್ಬೇಕು? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಹಾಕಿ ಮುಚ್ಚಿಬಿಡಿ. ಕುತ್ಕೋಣ. ತಗೊಂಡ್ಬಿಡೋಣ. ಓ, ದಯವಿಟ್ಟು. ಅದ್ಭುತ. ಆಫ್ ಮಾಡೋಣ. ಎಸ್, ಆಫ್ ಆಯ್ತು. ಹಾಕಿ ನಿಮಗೋಸ್ಕರ ದೊಡ್ಡ ಪ್ಲೇಟ್ಸ್ ಎಲ್ಲ ತರಿಸ್ಬಿಡಿ. ಎಲ್ಲ ಫ್ಯಾನ್ಸಿ ಪ್ಲೇಟ್ ಬಂದಿದೆ. ಬಿಸಿ ಬಿಸಿ ಜಿಂಜರ್ ಚಿಕನ್ ರೆಡಿ ಆಗಿದೆ. ಥ್ಯಾಂಕ್ ಯು. ಹೇಗಿದೆ ಅಂತ ಹೇಳಬೇಕು. ಜಿಂಜರ್ ಚಿಕನ್ ಪ್ಲಾಟರ್ನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು. ಮಾಡೋಂಥ ಕ್ರಮನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಯಾವ ರೀತಿ ಜಿಂಜರ್ ಚಿಕನ್ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ. ಜಿಂಜರ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಉಪ್ಪು, ನೀರು, ಅರಿಶಿನ, ಅಚ್ಚಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯಲು ಬಿಡಿ. ಮಿಕ್ಸಿ ಜಾರಿಗೆ ಶುಂಠಿ, ನೀರು ಹಾಕಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ನೆನೆಯಲು ಬಿಟ್ಟ ಚಿಕನ್ಗೆ ಶುಂಠಿ ಪೇಸ್ಟ್, ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ಬೆಳ್ಳುಳ್ಳಿ, ಕಸೂರಿ ಮೇಥಿ, ಹಸಿರು ಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಈರುಳ್ಳಿ ಪೇಸ್ಟ್, ಅರಿಶಿನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಕಲಸಿ ಕರಿದ ಚಿಕನ್, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಜಿಂಜರ್ ಚಿಕನ್ ರೆಡಿ ಟು ಈಟ್. ಶರತ್ನವರೇ,
ನೋಡಿ ಸರ್, ಇವಾಗ ನಾನು ನಿಂಬೆಹಣ್ಣು ಅದಕ್ಕೆ ಹಾಕಲಿಲ್ಲ. ಓಕೆ. ಯಾಕೆ ಹಾಕಿಲ್ಲ ಅಂದರೆ ಬಿಸಿನಲ್ಲಿ ನಿಂಬೆಹಣ್ಣು ಹಾಕಬಾರ್ದು. ಓಕೆ. ಸ್ವಲ್ಪ ಹೊತ್ತು ಮಾಡಿ ಕೆಳಗಡೆ ಇಳಿಸಿದ ಮೇಲೆ ತಿನ್ಕೋಬೇಕಾದ್ರೆ ಹಾಕೋಬೇಕು. ತಿನ್ಕೋಬೇಕಾದ್ರೆ ಹಾಕೋಬೋದ್ರೆ ಮಾಡಿ ಕೆಳಗಡೆ ಸ್ವಲ್ಪ ಬಿಸಿ ಕಮ್ಮಿ ಆದ್ಮೇಲೆ ಹಾಕೋಬೇಕು. ಆ ಬಿಸಿನಲ್ಲೇ ನಿಂಬೆಹಣ್ಣು ಹಾಕಬಾರ್ದು. ಓಕೆ. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕಿಲ್ಲ. ನೀವು ತಿನ್ಬೇಕಾದ್ರೆ ನಿಂಬೆಹಣ್ಣು ಹಾಕೊಂಡು ತಿನ್ನಿ. ಹಂಗಂತೀರಾ? ತಿನ್ಬೋಣ ಅಂತೀರಾ? ಟೇಸ್ಟ್ ನೋಡ್ಬೇಕಾದ್ರೆ ಎಷ್ಟು ಬೇಕಷ್ಟು ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಹಾಕೊಳ್ದಿರೋರು ತಿನ್ನಿ, ಆಮೇಲೆ ನಿಂಬೆಹಣ್ಣು ಹಾಕೊಂಡು ತಿನ್ನಿ. ನೋಡಿ ಯಾವ್ದಾಗ ನಿಮ್ಗೆ ಡಿಫ್ರೆಂಟ್ ಗೊತ್ತಾಗುತ್ತೆ. ಹಾಕೋಬೇಕಾ ಬೇಡವಾ ಅನ್ನಿಸ್ತದೆ. ಬೇಡ ಅಂದರೆ ಬೇಡ. ನಿಂಬೆಹಣ್ಣು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇದಾನ ಮಾಡಿದೀವಲ್ಲ, ಜಿಂಜರ್ ಫ್ಲೇವರು, ಮೆಣಸಿನ ಫ್ಲೇವರು, ಬೆಳ್ಳುಳ್ಳಿ ಫ್ಲೇವರು ಅದ್ಭುತವಾಗಿದೆ. 3 ಫ್ಲೇವರ್ ಇವೆ. ಅದ್ಭುತ, ತುಂಬ ಚೆನ್ನಾಗಿದೆ. ಕೊಡಿ ನಿಮ್ಮಣ್ಣಲ್ಲಿ ಹಾಕಿ. ನಾವು ಹಾಕ್ಬಾರ್ದು. ಹಾಕ್ತೀರಿ ಇವೆಲ್ಲ ಜಾಸ್ತಿ ಆಗ್ಬಿಟ್ರೆ ಸಾಕ್ಬಿಡಿ. ಸಾಕು. ಆಕ್ಚುಲಿ ಯಾವಾಗ ಮಾಡ್ಕೊಳ್ತೀರಿ ಚಂದ್ರಪ್ಪ ನೀವು? ಸಾಯಂಕಾಲ ಹೊತ್ತು ನೀವು ಫ್ರೆಂಡ್ಸ್ಗಳ ಜೊತೆ ಕೂತಾಗ? ಸಾಯಂಕಾಲ ಟೈಮು. ಪೋಲಿ ಹುಡುಗರ ಜೊತೆ? ನಾವು ಪೋಲಿ ಹುಡುಗರ ಜೊತೆ ಎಲ್ಲ ಹೋಗಲ್ಲ. ಅವೆಲ್ಲ ಪೋಲಿ ಹುಡುಗರ ಜೊತೆ ಹೋಗೋ ವಯಸ್ಸಾಯಿದು. ಒಳ್ಳೆಯವ್ರ ಜೊತೆ ಹೋಯ್ತು. ನಿಮ್ಮ ಜೊತೆ ನಿಮ್ಮಂಥವ್ರ ಜೊತೆಲಿ ಹೋಗ್ತೀವಿ. ಏನು ಉಪಯೋಗ ಇಲ್ಲ. ಅಂದರೆ ನಿಮ್ಮಂಥ ಒಳ್ಳೆಯವ್ರ ಜೊತೆಲಿ, ಒಳ್ಳೊಳ್ಳೆ ಜನ ಡೀಸೆಂಟಿಗಿರೋ ಜನ. ಪೋಲಿ ಹುಡುಗರ ಜೊತೆ ಎಲ್ಲ ಹೋಗಿ ನಾವು ಪೋಲಿ ಆಗ್ಬಿಟ್ರೆ ನೀವು ಸುಮ್ಮನೆ ಬಿಡ್ತೀರ ನಮ್ಮನ್ನು? ಕರಿತೀರ ನನ್ನಿಲ್ಲಿ? ಚಂದ್ರಪ್ಪ. ಓಕೆ, ಚೆನ್ನಾಗಿದೆ. ಒಳ್ಳೆ ಫ್ಲೇವರ್ ಕೊಟ್ಟಿದ್ದೀರಾ. ಅದ್ಭುತ ಬಂದಿದೆ. ನಿಂಬೆಹಣ್ಣು ಹಾಕೊಳ್ದೇನೆ ಚೆನ್ನಾಗಿದೆ. ಹಂಗೇನೆ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಹಾಕಿಲ್ಲ, ಸಪ್ರೇಟಾಗಿ ಇಕ್ಕಿರೋದು. ಅವರು ಹೆಂಗೆ ಚಾಯ್ಸು ಬೇಕಾದ್ರೆ ಹಾಕೋಬೋದು, ಬೇಡಾದ್ರೆ ಬಿಟ್ಬಿಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಹೊಸ ರುಚಿ ತೋರಿಸ್ಕೊಟ್ಟಿದ್ದೀರಾ. ಖಂಡಿತವಾಗ್ಲು ಇವಾಗಲೇ ಹೋದ, ತಂದ, ಕತ್ತರಿಸ್ತಾ, ಮನೇಲಿ ಮಾಡ್ಕೊಂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಚಂದ್ರಪ್ಪ. ಒಳ್ಳೆ ಚಿಕನ್ ತಿಂತಾ ಇದ್ರೆ ತಿನ್ನೋದೇ ಗೊತ್ತಾಗಲ್ಲ, ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗಲ್ಲ. ಸಾಧಾರಣವಾದಂಥ ಖಾರ, ಆ ಬೆಳ್ಳುಳ್ಳಿ ರುಚಿ, ಆ ಜಿಂಜರ್ನ ಗಮ್ಮತ್ತು ಎಲ್ಲ ಇದ್ರೊಳಗಿದೆ. ಇಷ್ಟೊಂದು ಕೊಟ್ಟ ಮೇಲೆ ಖಾಲಿ ಮಾಡಲೇಬೇಕು ಅಂತ ನಾವು ಕಾರ್ಯಕ್ರಮದಲ್ಲಿ ಏನ್ರಿ ಮುರಳಿ, ಆರೋಗ್ಯದ ಅಡುಗೆ ಯಾರು ಹೇಳ್ಕೊಡ್ತಾ ಇದ್ದಾರೆ? ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರನೇ ಬರ್ತಾ ಇದ್ದಾರೆ ನಮ್ಮ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಂದು ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಗುರೂಜಿಯವ್ರನ್ನ ಕರ್ಸ್ಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸ್ಕೊಳ್ಳೋಣ. ಗುರೂಜಿಯವರೇ ನಮಸ್ಕಾರ. ಬನ್ನಿ ಗುರೂಜಿ. ಎಲ್ಲಿಂದ ಲಕ್ಷ್ಮಣ್ ಫಲ ತೋರ್ಸಿದ್ರೋ ಅದನ್ನ ನಾವು ಗಿಡ ಹಾಕ್ಲೇಬೇಕು ಗುರೂಜಿ. ಇವಾಗ ನಾವು ಮರಗಳು ಹಾಕ್ಬಿಟ್ಟಿದ್ವಿ. ಗಿಡ ಅದು ಹೆಂಗಾರ ಸ್ವಲ್ಪ ಹಣ್ಣುಗಳು ಬೆಳೆಸ್ಕೋಬೇಕು ಇವಾಗ ಫಸ್ಟ್ ಅರ್ಜೆಂಟಾಗಿ. ನಾವು ತುಂಬಾ ಜನ ಕೇಳ್ತಾ ಇದ್ರೆ ಲಕ್ಷ್ಮಣ್ ಫಲ ಎಲ್ಲಿ ಸಿಗುತ್ತೆ, ಅದು ಇದಕ್ಕಾಗತ್ತಾ, ಅದು ಇದಕ್ಕಾಗತ್ತಾ ಅಂತ ಪ್ರಶ್ನೆಗಳು. ಓಕೆ, ಪ್ರಶ್ನೆಗಳು ಆಮೇಲೆ ಕೇಳ್ತೀನಿ. ಗುರುಜಿ ಏನ್ ಮಾಡ್ತಾ ಇದ್ರ ಗುರುಜಿ ಇವತ್ತು ನೀವು? ಇವಾಗ ಬರೀ ಲಕ್ಷ್ಮಣ ಫಲಕ್ಕೆ ನಿಮ್ಗೆ ಫೋನ್ಗಳು ಬರೋದು ಬೇಡ. ಹೌದು, ಇನ್ನೂ ಒಂದು ಐಟಮ್ ಬರ್ಲಿ ಅಂತ. ಯಾವ್ದು ಗುರುಜಿ? ಚಕ್ಕೋತ ಹಣ್ಣಿನ ಜ್ಯೂಸ್. ಚಕ್ಕೋತ ಹಣ್ಣಿನ ಜ್ಯೂಸ್ ಬರದ್ ಬಿಡಿ, ಹೇಳಿ ಏನ್ ಮಾಡೋದು? ಚಕ್ಕೋತ ಹಣ್ಣಿನ ಗುಣಗಳು ಆಮೇಲೆ ಹೇಳ್ತೀನಿ. ಆಯ್ತು, ಮೊದಲು ಚಕ್ಕೋತ ಜ್ಯೂಸ್ ಹೇಗ್ ಮಾಡೋದು ಅಂತ ತೋರಿಸ್ಬೋಣ. ನೆನ್ಸ್ಕೊಂಡ್ರೆ ಬಾಯೆಲ್ಲ ನಡಗುತ್ತೆ. ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಹೇಗ್ ಬರುತ್ತೋ ನಂಗೆ ಗೊತ್ತಿಲ್ಲ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡಿಲಿಷಿಯಸ್ ಡ್ರಿಂಕ್. ಓಕೆ ಓಕೆ. ಚಕ್ಕೋತ ಹಣ್ಣಿನ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಚಕ್ಕೋತ ಹಣ್ಣು, ಬ್ಲ್ಯಾಕ್ ಸಾಲ್ಟ್, ಕಾಳು ಮೆಣಸಿನ ಪುಡಿ. ದೇವನಹಳ್ಳಿಯ ಚಕ್ಕೋತ, ಕರ್ನಾಟಕದಲ್ಲಿ ದೇವನಹಳ್ಳಿಗೆ ಚಕ್ಕೋತ ಹಣ್ಣಿಗೆ ತನ್ನದೇ ಆದಂತಹ ಹೆಸರು ಮತ್ತೆ ಖ್ಯಾತಿಯನ್ನು ಒಳಗೊಂಡಿದೆ. ಆ ದೇವನಹಳ್ಳಿಲೇ ಚಕ್ಕೋತ ಸಿಗಲ್ಲ, ಇವಾಗ ಬೇರೆ ಕಡೆ ಎಲ್ಲಾ ಕಡೆ ಸಿಗುತ್ತೆ. ಆ ಚಕ್ಕೋತ ಇಷ್ಟು ದಪ್ಪ ಇರುತ್ತೆ, ನೋಡಿರ್ಬೋದು. ನೋಡಿದಿರೇನ್ರಿ ಚಕ್ಕೋತ ಹಣ್ಣು? ಇಷ್ಟು ದಪ್ಪ ಇರುತ್ತೆ. ಮೂಸಂಬಿಗಿನ್ನ ದಪ್ಪ, ಒಂದು 5ರಷ್ಟು ಮೂಸಂಬಿ ಹಾಕಿದ್ರೆ ದಪ್ಪ ಇರುತ್ತೆ. ಅದೇ ಚಕ್ಕೋತ ಹಣ್ಣು. ಅದ್ರೊಳಗೆ ಇವತ್ತು ಜ್ಯೂಸ್ ಮಾಡಿ ನಾವು ಕುಡಿತೀವಿ, ನೀವು ನೋಡ್ತಾ ಇರ್ತೀರಾ. ಇದನ್ನ ಇಂಗ್ಲಿಷ್ ಅಲ್ಲಿ ಪೆಮಿಲಿಯೋ ಅಂತ ಕರೀತಾರೆ. ಪೆಮಿಲಿಯೋ, ಪಮಿಲಿಯೋ, PAMELO ಅಂತ ಪೆಮಿಲಿಯೋ ಅಂತ ಕರೀತಾರೆ. ಓಕೆ ಓಕೆ ಓಕೆ. ಇವಾಗ ಇದನ್ನ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿ ಮಾಡ್ಕೊಂಡು ಅದಕ್ಕೆ ಹಾಕಿ ಒಂದಿಷ್ಟು ಚಕ್ಕೋತ ಬಿಡಿಸ್ಕೊಂಡ್ರು. ಸ್ವಲ್ಪ ಇಲ್ಲ, ನಾಟ್ ನೆಸರಿ ಅಂತ ಹುಳಿ ಅಲ್ಲ, ಆ ತರ ಹುಳಿ ಏನಿರಲ್ಲ. ಅದು ಸಿಹಿ ಖಂಡಿತ ಕಡಿಮೆ ನಮ್ಗೆ. ಇಲ್ಲ ಇಲ್ಲ, ತುಂಬ ಚೆನ್ನಾಗಿರೋದು ಸಿಗುತ್ತೆ, ತುಂಬ ಚೆನ್ನಾಗಿರೋದು ಸಿಗುತ್ತೆ. ಬಟ್ ಇದು ಸ್ವಲ್ಪ ಹಣ್ಣಾಗಿದ್ರೆ ಆ ಹುಳಿ ಹೋಗುತ್ತೆ. ಓಕೆ ಓಕೆ.
ಬ್ಲಾಕ್ ಸಾಲ್ಟ್ ಅಲ್ಲ ಬ್ಲ್ಯಾಕ್ ಸಾಲ್ಟ್ ಒಂದು 1/4 ಚಮಚ ಹಾಕೋಣ. ಓಕೆ, ಇದೇ ಮಜಾ ಕೊಡೋದು ಅಂತ ಕಾಣುತ್ತೆ. ಒಳ್ಳೆ ರುಚಿ ಬರುತ್ತೆ. ಓಕೆ, ಮೆಣಸಿನ ಪುಡಿ, ಓಕೆ, ಇದಕ್ಕೆ ಸ್ವಲ್ಪ ಒಂದು 1/4 ಲೋಟ 1 ಲೋಟ ತಣ್ಣೀರು ಹಾಕೋಣ. ಹಾಕಿ. ರುಚಿಕರವಾದ ಆರೋಗ್ಯಕಾರಿಯಾದಂತಹ ಚಕ್ಕೋತ ಹಣ್ಣಿನ ಜ್ಯೂಸ್. ಓಕೆ, ಚಕ್ಕೋತ ಹಣ್ಣು ಮೋಸ್ಟ್ಲಿ ತಿಂದಿರ್ತೀರಾ, ಇಲ್ಲ ಕೆಲವು ಸರಿ ಫುಟ್ಪಾತ್ ಅಲ್ಲಿ ಹಾಕೊಂಡು ಗುಡ್ಡೆಯಾಗಿ ಮಾರ್ತಾ ಇರ್ತಾರೆ, ಅದು ನೋಡಿರ್ತೀರಾ. ಜ್ಯೂಸ್ ಯೂಸ್ ಮಾಡೋ ಪ್ರಯತ್ನ ಮಾಡಕ್ ಹೋಗಿಲ್ಲ. ಕೆಲವರು ತಿನ್ಬೇಕಾದ್ರೆ ಉಪ್ಪು ಖಾರ ಎಲ್ಲ ಪೂರ್ತಿ ಮೇಲ್ಗಡೆ ಹಾಕೊಂಡು ರುಚಿಯಾಗಿ ಬಾಯಲ್ಲಿ ನೀರು ಬರಂಗ್ ತಿಂತಾ ಇರ್ತಾರೆ. ಇವತ್ತು ನಾವು ಜ್ಯೂಸ್ ಕುಡಿತಾ ಇದೀವಿ. ಗುರೂಜಿಯವರು ಈ ಜ್ಯೂಸ್ ಅನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಕ್ಕೋತ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನ: ಒಂದು ಜ್ಯೂಸ್ ಜಾರಿಗೆ ಚಕ್ಕೋತ ಹಣ್ಣು, ಬ್ಲ್ಯಾಕ್ ಸಾಲ್ಟ್, ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಬ್ಲೆಂಡ್ ಮಾಡಿ. ಈಗ ಆರೋಗ್ಯಕರ ಚಕ್ಕೋತ ಹಣ್ಣಿನ ಜ್ಯೂಸ್ ಕುಡಿಯಲು ರೆಡಿ. ಓಕೆ ಗುರುಜಿ, ಈ ಚಕ್ಕೋತ ಜ್ಯೂಸಿನ ಬಗ್ಗೆ ಏನೋ ಹೇಳ್ತೀನಿ, ಹೌದು. ಏನಿದು? ಇದು ಹೇಳಿದ್ರೆ ಅದರ ಡಿಮಾಂಡ್ ಎಷ್ಟು ಜಾಸ್ತಿ ಆಗ್ಬಿಡುತ್ತೋ ನಿಮ್ಮ ಮುಖಾಂತರ ದೇವರಿಗೆ ಗೊತ್ತು. ಹಂಗ? ಹೌದು. ಹೇಳಿ ಗುರುಜಿ. ಮೊದಲನೇದಾಗಿ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ತುಂಬ ಕಾಮನ್ ಪ್ರಾಬ್ಲಮ್ ಇದೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ, ವಯಸ್ಸಾಗಿರೋ ಗಂಡಸರಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಓಕೆ, ಇದಕ್ಕೆ ಒಳ್ಳೆ ರಾಮಬಾಣ. ಬಿಕಾಸ್ ವೈಟಮಿನ್ ಸಿ ಇರುತ್ತೆ, ಹಾಗೂ ಇದು ಅಸಿಡಿಕ್ ಲೆವೆಲ್ನ ಸ್ವಲ್ಪ ಜಾಸ್ತಿ ಮಾಡೋದು. ಓಕೆ, ಓಕೆ. ಸ್ವಲ್ಪ ಅಸಿಡಿಕ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಯೂರಿನಲ್ಲಿ ಆ ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಏನಿದೆ ಅದು ಕರ್ಬ್ ಆಗ್ತಾ ಬರುತ್ತೆ. ಹಾಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಎಲ್ಲ ಒಂದು ಹತೋಟಿಗೆ ಬರುತ್ತೆ. ನೆಕ್ಸ್ಟ್, ಇದು ವೈಟಮಿನ್ ಸಿ ಎನ್ಸೈಮ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಎಂಥದ ಕಾಲಿಗನ್ ಅಂತ ಎಂಥದ ಒಂದು ಇದೆ, ಅದು ಗಾಯಗಳಿಂದ ರಿಕವರಿ ಆಗೋದಕ್ಕೆ ಫಾಸ್ಟ್ ಆಗಿ ಆಗುತ್ತೆ. ಗಾಯಗಳಿಂದ ರಿಕವರಿ ಆಗೋದಕ್ಕೆ ಈ ಗಮ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದರಲ್ಲಿ ವೈಟಮಿನ್ ಸಿ ಇರುತ್ತೆ, ಮತ್ತು ಅದು ಬಹಳ ಚೆನ್ನಾಗಿ ಅಂದ್ರೆ ಒಂದು ಥರ ಒಗಚಿರುತ್ತೆ. ಈ ಕಾರಣಕ್ಕೆ ಈ ಗಮ್ಸ್ ಎಲ್ಲ ಸ್ಟ್ರಾಂಗರ್ ಅಂಡ್ ಹಾರ್ಡರ್ ಆಗಿ ನಮಗೆ ಅನುಕೂಲಕಾರಿಯಾಗಿರುತ್ತೆ. ಇದರಲ್ಲಿ ಐರನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ವೈಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ಈ ಅನಿಮಿಯಾ ಅಂತ ಏನು ಕರಿತೀವಿ, ಅದರಿಂದ ನಾವು ಪ್ರಾಬ್ಲಮ್ ಇಂದ ಹೊರಗೆ ಬರೋದಕ್ಕೂ ಬಹಳ ಅನುಕೂಲಕಾರಿಯಾಗಿರುತ್ತೆ. ಚಕ್ಕೋತ ಹಣ್ಣಲ್ಲಿ ಇಷ್ಟೊಂದೆಲ್ಲ ಇದೆ. ಇನ್ನೇನಿದೆ, ಮೋಸ್ಟ್ ಇಂಪಾರ್ಟೆಂಟ್ ಕೊನೆಯಲ್ಲಿ ಹೇಳ್ತೀನಿ. ಇದರಲ್ಲಿ ಆಂಟಿಬಾಡೀಸ್ ಮತ್ತು ಇಮ್ಯೂನ್ ಸೆಲ್ಸ್ ಅಂತ ಅದನ್ನ ಗಾರ್ಡ್ ಮಾಡೋದಕ್ಕೆ ಅಂತ ಒಂದು ಇರೋದ್ರಿಂದ ಕೋಲ್ಡ್ ಅಂಡ್ ಫ್ಲೂ, ಕೋಲ್ಡು ಫ್ಲೂ ಬರೋದೆಲ್ಲ ತುಂಬ ಕಮ್ಮಿ ಆಗುತ್ತೆ. ಮತ್ತೊಂದು ಬಹಳ ಅನುಕೂಲಕಾರಿಯಾದ ವಿಷಯ, ಕ್ಯಾನ್ಸರನ್ನು ಇದು ಫೈಟ್ ಮಾಡುತ್ತೆ. ಇದರ ಚರ್ಮದಲ್ಲಿ ಪೊಮಿಲಿಯೋ, ಅದರಲ್ಲಿ ಬಯೋ ಫ್ಲೇವರ್ನಾಯ್ಡ್ಸ್ ಅಂತ ಎಂಥದ ಒಂದು ಇಂಗ್ರೀಡಿಯೆಂಟ್ ಇದೆ. ಅದು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ನ, ಇಂಟೆಸ್ಟೈನ್ ಕ್ಯಾನ್ಸರ್ನ, ಬ್ರೆಸ್ಟ್ ಕ್ಯಾನ್ಸರು ಇದೆಲ್ಲ ಸ್ಪ್ರೆಡ್ ಆಗದಿರೋಂಗೆ ಕಂಟ್ರೋಲ್ ಮಾಡೋದಕ್ಕೂ ಇದರ ಜ್ಯೂಸ್ ಬಹಳ ಅನುಕೂಲಿಯಾಗಿರುತ್ತೆ. ಎಸ್ಪೆಷಲಿ ಇದರಲ್ಲಿ ಫೈಬ್ರಸ್ ಕಂಟೆಂಟ್ ಇರೋದ್ರಿಂದ ಕೋಲನ್ ಕ್ಯಾನ್ಸರ್ಗೂ ಇದು ಬಹಳ ಅನುಕೂಲಕಾರಿಯಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ದಪ್ಪ ಇರೋರು ಸಣ್ಣ ಆಗಬೇಕಾದ್ರೆ ಇದನ್ನು ಕುಡಿಬೇಕು. ಅಂದರೆ ಯಾವತ್ತೋ ಒಂದು ತೀರ್ಥ ಥರ ಹಿಂಗೆ ಅಂದ್ಬಿಟ್ರೆ ಆಗೋದಿಲ್ಲ. ಒಂದು ದೊಡ್ಡ 2 ಲೀಟ್ರ್ ಕುಡಿಯೋಕೆ ಕಷ್ಟ ಆಗ್ಬೋದು ಪ್ರಾಬಬ್ಲಿ. ಅಟ್ಲೀಸ್ಟ್ ಒಂದು 3/4 ಲೀಟ್ರ್, ಅರ್ಧ ಲೀಟ್ರ್, 3/4 ಲೀಟ್ರು ಪ್ರತಿನಿತ್ಯ, ಅದು ನೀರು ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕುಡಿಯುವಂಥ ಅಭ್ಯಾಸ ಒಳ್ಳೇದು ಅಂತೀವೋ ಆ ರೀತಿ ಬರೀ ಹೊಟ್ಟೆಯಲ್ಲಿ ಇದರ ಜ್ಯೂಸ್ ಕುಡಿತಾ ಬನ್ನಿ. 110 kg ಇರೋರು 50 kgಗೆ ಆರೋಗ್ಯಕಾರಿಯಾದ ರೀತಿಯಲ್ಲಿ ಸಣ್ಣ ಆಗಕ್ಕೆ ಸಾಧ್ಯ. ಹೆಂಗಾಗ್ಬಿಟ್ಟು ಅನ್ಬೋದು. ಖಂಡಿತ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅಷ್ಟು ಒಬೇಸಿಟಿಗೆ ಒಳ್ಳೆಯ ಔಷಧ ಆ್ಯಂಡ್ ಒಳ್ಳೆ ರುಚಿ ಇರುತ್ತೆ. ಐ ಡೋಂಟ್ ನೋ ಹೌ ಯು ಲೈಕ್ ಇಟ್, ಬಟ್ ಐ ಎಂಜಾಯ್ ಇಟ್. ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ ಗುರುಜಿ, ಒಳ್ಳೆ ಟೇಸ್ಟ್. ಅದು ಏನಂದ್ರೆ ಮಾಮೂಲಿ ಉಪ್ಪು ಹಾಕಿದ್ರೆ ರುಚಿ ಬರ್ತಾ ಇಲ್ಲೋ ಗೊತ್ತಿರಲಿಲ್ಲ. ಆ ಬ್ಲಾಕ್ ಸಾಲ್ಟ್ ಹಾಕಿರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಆಗಿ ರುಚಿಯಾಗಿ ಬಂದಿದೆ. ಮಲ್ಲಿರೋರು ಕಲ್ಲುಪ್ಪ ತಂದಿಟ್ಕೊಂಡ್ರೆ ಕಪ್ಪುಪ್ಪು ಕಲ್ಲುಪ್ಪು ಏನಾರ ಅಂತಾರ ಅದನ್ನ. ಕಲ್ಲುಪ್ಪಲ್ಲ, ಮಾಮೂಲಿ ಅಡಿಗೆಗೆ ಯೂಸ್ ಮಾಡೋದು. ಇದು ಕಪ್ಪುಪ್ಪಿದು, ಇದು ಪಾನಿಪುರಿಯಲ್ಲಿ ಪಾನಿಗೆ ಹಾಕುವಂತ ಉಪ್ಪಿದು ಬ್ಲಾಕ್ ಸಾಲ್ಟ್ ಅಂತ ಕರೀತಾರೆ. ಇದನ್ನ ಹಾಕೊಂಡ್ರೆ ವಾಹ್, ಅದ್ಭುತವಾಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಓಕೆ ಗುರುಜಿ, ಒಂದೇ ಒಂದು ಪ್ರಶ್ನೆ ಇತ್ತು.
ಪ್ರಶ್ನೆ ಏನಂತ ಹೇಳಿದ್ರೆ ಕೆಲವರಿಗೆ ಇದೇನೋ ಹೇಳಿದ್ರೆ ಇದಾಗುತ್ತಾ, ಇದಾದ್ರೆ ಇದಕ್ಕಾಗತ್ತಾ ಅನ್ನೋ ಕೆಲವು ಡೌಟ್ಗಳು. ಲಕ್ಷ್ಮಣ ಫಲದ ಬಗ್ಗೆ ನಾವ್ ಹೇಳಿದ್ವಿ, ಕಳೆದ ವಾರನೂ ಹೇಳಿದ್ವಿ. ಒಬ್ರ್ಯಾರೋ ಕೇಳ್ತಾ ಇದಾರೆ, ನನಗೇನೋ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ, ನಮ್ಮ ಫ್ರೆಂಡ್ ಯಾರಿಗೋ ಅವ್ರಿಗೆ ಲಕ್ಷ್ಮಣ ಫಲ ಕೊಡೋದಾ ಅಂತ. ನೋಡಿದ್ವಿ ಇದಕ್ಕೂ ಸಂಬಂಧ ನಾವು ಅದಕ್ಕೆ ಯಾವ್ದಕ್ಕೆ ಕೇಳಿರ್ತೀವೋ ಅದ್ರ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಇಲ್ಲ, ಈ ಪರ್ಟಿಕ್ಯುಲರ್ ಲಕ್ಷ್ಮಣ ಫಲ ಕಿಡ್ನಿ ಪ್ರಾಬ್ಲಮ್ಗೆ ಅಂತ ಅನುಕೂಲಕಾರಿ ಅಂತ ಏನು ಅನ್ಸಲ್ಲ. ಇಟ್ ಮೇ ನಾಟ್ ಬಿ. ಓಕೆ, ಇಟ್ ಮೇ ನಾಟ್ ಬಿ. ಅದಕ್ಕೆ ನಾವು ಅದೇ ಹೇಳಿದ್ವಿ, ನಾವ್ ಹೇಳಿರ್ತೀವಿ ಹೇಳ್ಬೇಕಂದ್ರೆ ಇದಕ್ಕೆ ಕೊಡ್ಬೇಕು ಅಂತ. ಇದಕ್ಕೆ ಕೊಡ್ಬೋದಾದ್ರೆ ಸುಮ್ಮನೆ ಅದು ವೇಸ್ಟ್, ಟೈಮು ವೇಸ್ಟ್, ಜೊತೆಗೆ ಇದನ್ನು ವೇಸ್ಟ್. ಅದಕ್ಕೆ ಅಂತ ಬೇರೆದೆಲ್ಲ ತೋರಿಸ್ತಾ ಇರ್ತೀವಿ ನಾವು ಅಂತ ಹೇಳಿದ್ವಿ. ಓಕೆ ಗುರುಜಿ, ನೀವು ಒಳ್ಳೆ ಒಂದು ಜ್ಯೂಸ್ ನ ತೋರಿಸಿದ್ರ. ಚಕ್ಕೋತ ಹಣ್ಣು ಮೊದಲೆಲ್ಲ ಎಲ್ಲ ಒಂದು ಮಲ್ಲೇಶ್ವರಮಲ್ಲಿ ಓಡಾಡದೆ ಒಂದು 100 ಮನೇಲಿ ಒಂದು 10 ಮನೇಲಿ ಈಚೆ ಒಂದು ದೊಡ್ಡ ಮರ ಹಾಕಿರೋರು, ಇಷ್ಟು ದಪ್ಪ ಹಣ್ಣು ಬಿಡ್ತಾ ಇತ್ತು. ಇವಾಗ ಆ ಮರಗಳು ಇಲ್ಲ, ನೋಡಕ್ಕೆ ಸಿಗೋದು ಇಲ್ಲ. ಎಲ್ಲಾರ ಸಿಕ್ಕಿದ್ರೆ ಮಕ್ಳಿಗೆ ತೋರಿಸ್ರಿ, ಇದೇ ಚಕ್ಕೋತ ಹಣ್ಣು ಗಿಡದಲ್ಲಿ ಬಿಟ್ಟಿದೆ, ಮರದಲ್ಲಿ ಬಿಟ್ಟಿದೆ ನೋಡಿ ಅಂತ. ಕಾಂಪೌಂಡ್ ಇಂದ ಈಚೆ ಬಂದೆಲ್ಲ ಬಿಟ್ಟಿರೋದು, ನೋಡಕ್ಕೆ ಸಿಕ್ಕಲ್ಲ. ಓಕೆ ಗುರುಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಶುರು ಮಾಡಾಗೋಯ್ತು. ಇನ್ ಯಾರೊಬ್ರು ಬರ್ಬೇಕಾಗಿತ್ತಲ್ಲ. ಮುರಳಿ, ಯಾರ ಮನೆ ಕೈ ರುಚಿನ ತೋರಿಸ್ತಾ ಇದ್ದೀರಾ ನೀವು ಅಂತ ಅನ್ಕೊಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ವಿಶೇಷವಾಗಿರೋರು ಬಂದಿದ್ದಾರೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ರಾಧಾ. ನಿಜ ಹೇಳಿದ್ರಿ, ಕರೆಕ್ಟ್ ಆಗಿದ್ರಿ. ರಾಧಾ ಸರ್. ಲಾಸ್ಟ್ ವೀಕ್ ನೀವೇ ಬಂದಿದ್ರಿ? ಇಲ್ಲ ಸರ್, ಅದ್ ನನ್ನ ತಂಗಿ ಬಂದಿದ್ದು. ಸುಳ್ಳೆ ಬಿಡಿ, ಸುಮ್ಮನೆ ಇಬ್ರು ಒಂದೇ ತರ ಕಾಣ್ತೀರಾ ಮತ್ತೆ? ಇಬ್ರು ಅವಳಿ ಜೋಳಿ ಸರ್. ಹೌದಾ, ಅವ್ರ ಹೆಸರೇನು? ರುಕ್ಮಿಣಿ ಅಂತ. ಕರೆಕ್ಟ್. ನೀವೇನ್ ಮಾಡ್ತೀರಾ? ಚಿಕನ್ ಚಟ್ಪಟ ಮಾಡ್ತಾ ಇದೀನಿ. ಕರೆಕ್ಟ್, ಅವ್ರು ವೆಜ್ ಮಾಡಿದ್ರು. ಓಕೆ 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 ಓಕೆ. ಚಿಕನ್ ಚಟ್ಪಟ ಮಾಡ್ತಾ ಇದ್ದೀರಾ? ಹೌದು ಸರ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಬಿ ಕಂಪ್ಲೀಟ್ ಮಾಡಿದ್ದೀನಿ. ಬಿ ಕಂಪ್ಲೀಟ್. ನಿಮ್ಮ ಅಕ್ಕ ಬಿ ಮಾಡ್ಲಿಲ್ಲ? ಅವಳು ಬಿ ಮಾಡಿದ್ದಾನೆ. ಓಕೆ, ಹೇಳಿ ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಚಿಕನ್ ಚಟ್ಪಟ ಮಾಡ್ತಾ ಇದೀನಿ. ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಚಟ್ಪಟ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ಮೊಸರು, ಅಚ್ಚ ಖಾರದ ಪುಡಿ, ಅರಿಶಿನ, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮಾಡ್ಕೋಬಹುದಾ? ಹೌದು. ನೀವು ಜಾಸ್ತಿ ಬುದ್ಧಿವಂತ, ನಿಮ್ಮ ರುಕ್ಮಿಣಿ ಜಾಸ್ತಿ ಬುದ್ಧಿವಂತ? ಇಬ್ರು ಈಕ್ವಲ್ ಸರ್. ಇಬ್ರು ಈಕ್ವಲ್. ನಿಮಗೂ ಜ್ವರ ಬಂದು ಅವ್ರಿಗೂ ಜ್ವರ ಬರುತ್ತೆ? ಗ್ಯಾರಂಟಿ ಬರುತ್ತೆ ತಾನೆ? ಬರುತ್ತೆ. ಅಥವಾ ಅವ್ರೆಲ್ಲ ಬೇರೆ ಕಡೆ ಇದ್ರೆ ಅವ್ರಿಗೆ ಜ್ವರ ಬಂದು ನಿಮ್ಗೆ ಬರುತ್ತಾ? ಬರುತ್ತೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಏನೋ ಮಾಡ್ಕೊಂಡ್ ಬಂದಿರಾ? ಫಸ್ಟ್ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಏನೇನ್ ಹಾಕೊಂಡಿದ್ರೆ ಹೇಳ್ಬೇಕು. ಮ್ಯಾರಿನೇಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬೇಕು? ಟರ್ಮರಿಕ್ ಹಾಕ್ಬೇಕು. ಟರ್ಮರಿಕ್, ಕರ್ಡ್ ಮತ್ತೆ ಸಾಲ್ಟ್, ಚಿಲ್ಲಿ ಪೌಡರ್ ಇದನ್ನ ಹಾಕಿ ನೆನೆಸಿ ಒಂದು 15 ಮಿನಿಟ್ಸ್ to 20 ಮಿನಿಟ್ಸ್ ನೆನೆಸಿಡ್ಬೇಕು. ನೆನೆಸಿಟ್ಟು ಆಮೇಲೆ ಶುರು ಮಾಡ್ಕೋಬೇಕಾ? ನಿಮ್ಗೆ ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಪ್ಯಾನ್ ಬೇಕು. ಇದು ಸಾಕಾಗ್ಬೋದಾ? ಸಾಕು. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ಗೆ ವೆಜ್ ಇಷ್ಟ, ನಾನ್ ವೆಜ್ ಇಷ್ಟನಾ? ನಾನ್ ವೆಜ್. ನಿಮ್ಮ ಅಕ್ಕನ್ಗೆ? ಅವ್ರಿಗೂ ನಾನ್ ವೆಜ್. ನಾನ್ ವೆಜ್ ಇಷ್ಟನಾ? ಫಸ್ಟ್ ಈರುಳ್ಳಿ ಹಾಕ್ತಾ ಇದೀನಿ. ಯಾರು ಅಡುಗೆ ಮಾಡೋದು ಅಲ್ಲಿ? ನೀವಾ? ನಾನು ಮಾಡ್ತೀನಿ ಸರ್. ನಿಮ್ಮ ಅಮ್ಮ ಬಿಡ್ಬೇಕಲ್ಲ ಮಾಡಕ್ಕೆ? ಮಾಡ್ತೀನಿ ಸರ್, ಸಂಡೇಸ್ ಎಲ್ಲ ನಾನೇ ಮಾಡ್ತೀನಿ. ದಿನಾ ಮಾಡೋ ತರ ನಾನೇ ಮಾಡ್ತೀನಿ ಅಂತ ಇವ್ರ ಅಮ್ಮ ಮಾಡೋದು ಪಾಪ. ಇವ್ರು ಬೆಳಗ್ಗೆ ಸಾಯಂಕಾಲ ಬರ್ತಾರೆ. ಗಾರ್ಲಿಕ್ ಜಿಂಜರ್ ಪೇಸ್ಟ್. ಓಕೆ. ಸ್ವಲ್ಪ ಕರಿಬೇವು. ಹಾಕಿ 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 ಹಾಕಿ. ಟೊಮೆಟೊ ಸಾಸ್. ಏನ್ ಚಿಕನ್ ಹೆಸರು ಇದು? ಚಿಕನ್ ಚಟ್ಪಟ. ಯಾವ ಊರಲ್ಲಿ ಮಾಡ್ತಾರೆ ಚಟ್ಪಟ ಗಿಟ್ಪಟ ಎಲ್ಲ? ಚಿಲ್ಲಿ ಸಾಸ್ ನಾನು ಕಲ್ತಿರೋದು. ನೀವು ಕಲ್ತಿರೋದ? ನಿಮ್ಮನೆ ರುಚಿನ ಇದು? ಓಕೆ. ಅದಾದ್ಮೇಲೆ ಸೋಯಾ ಸಾಸ್. ಓ, ಎಲ್ಲಾ ಸಾಸು ಹಾಕ್ಬಿಟ್ಟಿನಿ, ಯಾರು ಉಳ್ಕೊಂಡಿಲ್ಲ ಬಿಡಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇರೋದು. ಅದಾದ್ಮೇಲೆ ಇದು ನೆನೆಸಿರೋ ಚಿಕನ್ ಹಾಕ್ಬೇಕು. ಅಲ್ರಿ, ಚೆನ್ನಾಗಿ ಫ್ರೈ ಆಗ್ಲಿ ಇದು. ಪರವಾಗಿಲ್ಲ, ಹಾಕಿದ್ರಿ ಇವಾಗಲೇ? ಪರವಾಗಿಲ್ವಾ? ಹಾಕೊಳ್ಳಪ್ಪ. ನಿಮ್ದೇ ಇದು ಅನ್ವೇಷಣೆನಾ ಈ ಚಿಕನ್? ತಿಂದಿದ್ದೀರಾ ಮಾಡ್ಬಿಟ್ಟು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇದ್ರಲ್ಲೇ ಎಲ್ಲ ಅರಿಶಿನ ಪುಡಿ ಎಲ್ಲ ಹಾಕಿದೀನಿ, ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಅಷ್ಟೇನೆ. ಇದು ಡ್ರೈ ಆಗ ಫ್ರೈ ಸ್ವಲ್ಪ ಗೊಜ್ಜು ತರ ಬರುತ್ತೆ. ಸ್ವಲ್ಪ ಗೊಜ್ಜು ತರ ಬರುತ್ತಾ? ಸ್ವಲ್ಪ ಇದು ಸಾಲ್ಟ್ ಹಾಕ್ಬೇಕು. ಹಾಕಿ ಹಾಕಿ ಹಾಕಿ. ಎಷ್ಟು ನಿಮಿಷ ಬೇಯಬೇಕು? ಸ್ವಲ್ಪ ನೀರು ಹಾಕ್ಬೇಕು. ನೀರು ಹಾಕಿ ಒಂದು 10 ರಿಂದ 20 ನಿಮಿಷ ಬೇಯಬೇಕು. 20 ನಿಮಿಷ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ರೀಡಿಂಗ್ ಬುಕ್. ರೀಡಿಂಗಾ? ಆಮೇಲೆ ಸಂಗೀತ ಕ್ಲಾಸ್ ಹೋಗ್ತಾ ಇದೀನಿ, ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ. ಅಯ್ಯೋ, ನಿಮ್ಮ ಅಕ್ಕ ಆಡಲ್ಲಪ್ಪ ಸಂಗೀತ. ನೀವೇನ್ ಆಡ್ಬೇಡಿ ಸಂಗೀತನ. ಬೇಡ ಸರ್, ನಾನು ಇನ್ನೂ ಕಲಿತಾ ಇದ್ದೀನಿ. ನಿಮ್ಮ ಅಕ್ಕ ಆಡಿ ಸಂಗೀತ ಕೇಳಿದ್ದೀರಾ? ತೋರಿಸ್ಲಾ ಒಂದ್ಸರಿ? ಸ್ವಲ್ಪ ನೀರು ಹಾಕಿ. ಮುಚ್ಚೋಣ ಇದನ್ನ. ಮುಚ್ಚಿ ದಾದಾ ತೆಗೆದು ನೋಡ್ರಿ ಏನಾಯ್ತು ಅಂತೇಳಿ. ಇನ್ನೇ ಬಿಟ್ಟಿದೆ ಅಂದ್ರೆ ಮೋಸ್ಟ್ಲಿ ಆಗಿರ್ಬಹುದು ಅನ್ಕೊಂಡಿದೀನಿ. ಬಂದಿದ್ಯಾ? ಬಂದಿದೆ. ಗ್ಯಾರಂಟಿನಾ? ಬಂದಿದೆ.
ಇನ್ನೇನ್ ಹಾಕ್ಬೇಕ್ರಿ? ಸ್ವಲ್ಪ ಲೆಮನ್. ಹಾಕಿ ಹಾಕಿ ಹಾಕಿ. ನಿಂಬೆಯ ರಸ. ಹೌದು. ಚಿಕನ್ ಚಟ್ಪಟ ರೆಡಿ. ಚಿಕನ್ ಚಟ್ಪಟ ಓನ್ ರೆಸಿಪಿ ಸಿಕ್ಕಾಪಟ್ಟೆ ಸಖತ್ತಾಗಿ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ ರಾಧಾ ಅವರು. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಚಿಕನ್ ಚಟ್ಪಟ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಹಾಕಿ ಫ್ರೈ ಮಾಡಿ ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಹಾಕಿ ಹುರಿದುಕೊಳ್ಳಿ. ಇದಕ್ಕೆ ಮೊಸರು, ಅಚ್ಚಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ನೆನೆಸಿದ ಚಿಕನ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಚಟ್ಪಟ ರೆಡಿ ಟು ಈಟ್. ಏನ್ರಿ ತಿರ್ಗಾ ಒಬ್ರೋಗಿ ಇಬ್ರು ಬಂದ್ಬಿಟ್ರಿ? ರಾಧಾ ರುಕ್ಮಿಣಿ ಅವರು ಇಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಳೆದ ವಾರ ರುಕ್ಮಿಣಿ ಅವರು ಬಂದಿದ್ರು, ಇವಾಗ ರಾಧಾ ಅವರು ಬಂದಿದ್ದಾರೆ. ನಮ್ಗೆ ಆ ಕಡೆ ತಿರ್ಗಾ ಕನ್ಫ್ಯೂಷನ್, ಅದಕ್ಕೆ ಆ ಕಡೆ ನೋಡ್ತಾ ಇಲ್ಲ. ಯಾರು ಅಂತಾನೆ ಗೊತ್ತಾಗಲ್ಲ. ಒಬ್ರು ವೆಜ್ ಮಾಡಿದ್ರು, ಇವತ್ತು ಪರವಾಗಿಲ್ಲ ನಾನ್ ವೆಜ್ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಕನ್ನಡಕೋಬಹುದು ಇವರೇ ಅಂತೇಳಿ. ಇಬ್ರು ಒಂದೇ ತರ ಡ್ರೆಸ್ ಹಾಕ್ಬಿಟ್ರೆ ಕಣಕ್ಕೆ ಕಷ್ಟ ಅಲ್ಲ? ಹೌದು ಹೌದು ಸರ್. ಕನ್ನಡಕರು ಒಂದೇ ತರ ಮಾಡಿಸ್ಬಿಟ್ಟಿದ್ದೀರಾ. ಹತ್ತಕ್ಕೆ ನಿಮ್ಗೆ ಫ್ರೇಮ್ ಒಂದೇ ತರನೇ ಇದೆ. ಆ ಸೈಟ್ ಅಷ್ಟೇ ಇದೆ ಇಬ್ರಿಗೂ. ಬ್ಯಾಚುಲರ್ ಹುಡುಗರುಗಳು ಕೆಲವು ಸರಿ ಮಾಡ್ಕೊಳ್ತಾರೆ ಅಡಿಗೆಗಳನ್ನ. ಆದ್ರೆ ಅವ್ರು ಏನಂತ ಹೇಳಿದ್ರೆ ಹುಡುಗರು ಮಾಡ್ಕೋಬೇಕಾದ್ರೆ ಈ ಸಾಸ್ ಗೀಸ್ ಎಲ್ಲ ಹಾಕಲ್ಲ ಅವರು, ಸ್ವಲ್ಪ ಖಾರ ಇರುತ್ತೆ. ಈ ಹುಡುಗಿರು ಮಾಡ್ಕೋಬೇಕಾದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಸಾಸ್ಗಳು ಜಾಸ್ತಿ ಹಾಕ್ತಾರೆ. ಒಂಥರ ಹುಡುಡಿ ಸಿಸಿ ಸಕ್ಕದ ಇದೆ. ನಿಮ್ಮಮ್ಮ ತಿಂದಿದಾರ ಇದೇನಾ? ತಿಂದಿದಾರಾ? ತಿಂದಿಲ್ಲ ಬಿಡಿಸೋರು, ದೇವರನ್ನೇ ತಿಂದಿಲ್ಲ. ಯುನಿಬಿಕ್ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತ ಬಹುಮಾನಗಳನ್ನ ಕೊಡ್ತಾ ಇದಾರೆ. ನೀವೇ ಹಾಕಿ ತಗೊಳ್ಳಿ, ನೀವು ತಗೊಳ್ಳಿ. ಲಾಸ್ಟ್ ಟೈಮ್ ಕೊಟ್ಟಿಲ್ಲ ಅವ್ರಿಗೆ, ತಿರುಗಿಸ್ಕೊಡ್ತಾರೆ ನೋಡ್ರಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂತ ಜ್ಯುವೆಲರಿ ಶಾಪ್ ನಲ್ಲಿ ಒಂದು ಮುಳಿಯ ಜ್ಯುವೆಲರ್ಸ್, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಅಂಡ್ ಗಿಫ್ಟ್ ವೋಚರ್ ಇದೆ ನಮ್ಮ ಕಡೆಯಿಂದ ಹಾಗೂ ಜಿ ಕನ್ನಡ ಕಡೆಯಿಂದ 1000 ರೂಪಾಯಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಧಾ ರುಕ್ಮಿಣಿ ಅವರಿಗೆ ಥ್ಯಾಂಕ್ ಯು. ಏನ್ರಿ ಮುರಳಿ ವಿಶೇಷವಾಗಿ ಹೇಳ್ತಾ ಇದೀರಾ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನೋ ಒಂದು ತೋರ್ಸಕ್ಕೋಸ್ಕರ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಯುನಿಬಿಕ್ ಕುಕೀಸ್ ನ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮಾಡ್ಕೊಡ್ತೀನಿ ಮುರಳಿ ಅವರು ಅಂತ ಹೇಳಿದ್ದಾರೆ. ನೋಡೋಣ ಅದೇನ್ ಮಾಡ್ತಾರೆ ಅಂತ. ಸುಚಿತ್ರಾ ಬನ್ರಿ ಬನ್ರಿ. ಆಹಾ ಏನ್ರಿ ಇದು? ಅಯ್ಯಯ್ಯೋ, ನೀವು ಹಿಡ್ಕೊಂಡ್ ಬರ್ತಾರೋ ಸ್ಟೈಲ್ ನೋಡಿದ್ರೆ ಏನ್ ನಮಗ್ ಕೊಡಕ್ ತಂದ್ರ ಗಿಫ್ಟ್ ಪ್ಯಾಕ್ ನ ಕೊಡಿ. ಗಿಫ್ಟ್ ಪ್ಯಾಕ್ ನಿಮಗಲ್ಲ, ಮತ್ತೆ ಇದನ್ನ ನಾನು ಅಡಿಗೆ ಮಾಡೋದಕ್ಕೆ. ಏನ್ ಅಡಿಗೆ? ಸಾರ್ಗೇನ್ ಮಾಡ್ತೀನಿ ಹಾಕ್ಬಿಟ್ಟು. ನೆಕ್ಸ್ಟ್ ಇನೋವೇಷನ್ ಅದು. ಏನ್ ಮಾಡ್ತೀರಾ? ಈಗ ಯೂನಿಬಿಕ್ ಕುಕೀಸ್ ನ ಯೂಸ್ ಮಾಡಿ Okay. ಒಂದು ಕೇಕ್ ಮಾಡ್ತೀನಿ, ಬಿಸ್ಕೆಟ್ ಕೇಕ್. ಅದು ಫಟಾಫಟ್ ಅಂತ ಆಗಂತದ್ದು. ಹೋಯ್ತು ನಮ್ ಜೀವನದ ನೀವು ತಿಂದೇ ಇಲ್ಲ ಬಿಡಿ ಆತರ. ಹಂಗಂತೀರಾ? ನಮ್ಮಲ್ಲಿ ಯಾರು ಮಾಡ್ಕೊಳ್ಳೋರು ಇಲ್ವೇ? ಮಾಡಿ. ಅದಕ್ಕೆ ಬರ್ತಾ ಬಿಸ್ಕೆಟ್ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಓಕೆ, ಕುಕಿ ಬಾಕ್ಸ್ ಫುಲ್ ಬಾಕ್ಸ್ ಕೊಟ್ಬಿಡೋರು ನಿಮ್ಗೆ. ಮಾಡ್ಬೇಕಲ್ಲ. ಓಹೋ ಸಖತ್ತಾಗಿದೆ ಗಿಫ್ಟ್ ಪ್ಯಾಕು. ಏನ್ ಮಾಡ್ತಾ ಇರೋ ಸುಚಿತ್ರಾ ನೀವು? ಕೇಕ್, ಕೇಕಾ? ಬಿಸ್ಕೆಟ್ ಕೇಕ್. ಕುಕ್ಕೀಸ್ ಇಂದ ಕೇಕ್ ನ ಮಾಡುವಂತ ಕಲೆ, ಅದು ಮಾಮೂಲಿ ನಮ್ಮ ಪಾತ್ರೆಗಳನ್ನೇ ಉಪಯೋಗಿಸಿ ಮಾಡುವಂತದ್ದು. ಓಕೆ ಸುಚಿತ್ರಾ, ಅದು ಫಟಾಫಟ್ ಅಂತ ಆಗಂತದ್ದು. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಕುಕ್ಕೀಸ್. ಏನೇನ್ ತಂದಿದ್ದೀರಾ ಹೇಳಿ, ಏನ್ ಮಾಡ್ತೀರಾ? ಯೂನಿಬಿಕ್ ಕುಕೀಸ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಯೂನಿಬಿಕ್ ಕುಕೀಸ್, ಬೆಣ್ಣೆ, ಕಂಡೆನ್ಸ್ಡ್ ಮಿಲ್ಕ್, ಕೋಕೋ ಪುಡಿ, ವೆನಿಲಾ ಎಸೆನ್ಸ್, ಚೆರ್ರಿ, ಸಕ್ಕರೆ ಪುಡಿ, ತುಪ್ಪ. ಇಲ್ಲಿ ನಾನು ಪ್ಲೇನ್ ಬಿಸ್ಕೆಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಯೂನಿಬಿಕ್ ಅವರ ನೈಸ್ ಬಿಸ್ಕೆಟ್ಸ್ ಬರುತ್ತೆ, ಓಕೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಓಕೆ, ಶುರು ಮಾಡಿ ಸುಚಿತ್ರಾ. ಏನ್ ಕೊಳ್ಳಿ ಹೇಳಿ ನಿಮ್ಗೆ? ಪ್ಯಾನ್ ಕೊಟ್ಬಿಡಿ, ನಾನ್ ಸ್ಟಿಕ್ ಕೊಟ್ಟೆ. ಸಾಕಾಯ್ತು? ಓಕೆ, ಇಲ್ಲಿ ಏನ್ ಮಾಡ್ತೀರಾ? 100 ಗ್ರಾಮ್ಸ್ ಬಿಸ್ಕೆಟ್ ತಗೊಂತೀನಿ. 100 ಗ್ರಾಮ್ಸ್, ಒಂದು Okay. 8 to 10 ಬರುತ್ತೆ. ಓಕೆ, ಇದನ್ನ ಫಸ್ಟ್ ಪೌಡರ್ ಮಾಡ್ತೀನಿ. ಪೌಡ್ರ್ ಮಾಡ್ಕೊಳ್ತೀರಾ? ಮತ್ತೆ ಪೌಡರ್ ಇಂದ ಅವ್ರು ಬಿಸ್ಕೆಟ್ ಮಾಡಿರ್ತಾರೆ, ನೀವು ಬಿಸ್ಕೆಟ್ ನಾಗ ಪೌಡರ್ ಮಾಡ್ತೀರಲ್ರಿ ಹೌದು. ಸುಚಿತ್ರಾ? ಮಾಡ್ಕೊಳ್ರಿ. ಮತ್ತೆ ಅದ್ಯಾವ್ದು ಬಿಸ್ಕೆಟ್ ಅದು? ಮಿಲ್ಕ್ ಕಾಫಿ, ಮಿಲ್ಕ್ ಕಾಫಿ ಮತ್ತೆ ನೈಸ್, ನೈಸ್. 2 ಕುಕ್ಕೀಸ್ ನ ಹಾಕಿ ನೀವು ಈಗ ಕೇಕ್ ನ ಮಾಡ್ತಾ ಇದ್ದೀರಾ. ಹಾಕಿ ಮೇಡಮ್. ಫಸ್ಟ್ ಈಗ ನೈಸ್ ಬಿಸ್ಕೆಟ್ಸ್ ನ ಪೌಡರ್ ಮಾಡ್ತೀನಿ, ಆಮೇಲೆ ಮಿಲ್ಕ್ ಕಾಫಿ ಮಾಡೋಣ.
ಆಗೋಯ್ತಾ? ಪೌಡ್ರ್ ಆಗೋದು ಇಷ್ಟೊತ್ತು ಒಂದು ಬೌಲ್ 100 ಗ್ರಾಮ್ಸ್ ನೈಸ್ ಬಿಸ್ಕೆಟ್ಸ್ನ ಯೂನಿಬಿಕ್ ಅವ್ರ ನೈಸ್ ಬಿಸ್ಕೆಟ್ಸ್ನ ಪೌಡ್ರ್ ಮಾಡಿದ್ದೀನಿ. ಓಕೆ. ಇಲ್ಲಿ 2 ಥರ ಬಿಸ್ಕೆಟ್ ಕಾಂಬಿನೇಷನ್ ತೊಗೊಳ್ತೀನಿ. ಇದು ಮಿಲ್ಕ್ ಕಾಫಿ ಬಿಸ್ಕೆಟ್ಸ್. ಓಕೆ. ಕುಕೀಸ್ ಇದೊಂದು 100 ಗ್ರಾಮ್ಸ್. ಎರಡು ಸೇರಿಸಿದ್ರೆ ನಮಗೆ 200 ಗ್ರಾಮ್ಸ್ ಆಗುತ್ತೆ. ಓಹೋ, ಎರಡನ್ನೂ ಹಾಕೊಳ್ತೀರಾ? ಮಿಲ್ಕ್ ಕಾಫಿ ಕುಕೀಸ್. ಓಕೆ. ಆ್ಯಂಡ್ ನೈಸ್ ನೈಸ್ ಯೂನಿಬಿಕ್ ಅವರ ನೈಸ್. ಈಗ ನಮಗೆ 200 ಗ್ರಾಮ್ಸ್ ಅಷ್ಟು ಬಿಸ್ಕೆಟ್ ಪೌಡರ್ ಆಯ್ತು ಇದು. ಓಕೆ, ಆಯ್ತು, ಖಂಡಿತವಾಗ್ಲೂ ಆಯ್ತು. ಇದು ಕಂಡೆನ್ಸ್ ಮಿಲ್ಕು 400 ಗ್ರಾಮ್ಸ್ ಅಷ್ಟು. ಓಹೋ, ಹೋಯ್ತು ಜೀವನ. ಬಟರ್ ಇದು 100 ಗ್ರಾಮ್ಸ್ ಅಷ್ಟು. ಕಂಡೆನ್ಸ್ ಮಿಲ್ಕ್ಗೆ ಬಟರ್ನು ಹಾಕ್ತಾ ಇದೀವಿ. ಇರ್ತದೆ. ಆಮೇಲೆ ಕೋಕೋ ಪೌಡರು ಒಂದು 5 ಸ್ಪೂನ್ಸ್ ಅಷ್ಟು ಕೋಕೋ ಪೌಡರು. 5 ಸ್ಪೂನ್ ಅಷ್ಟು ಕೋಕೋ ಪೌಡರ್. ಟೇಬಲ್ ಸ್ಪೂನ್. ತುಂಬಾ ಈಸಿ ಇದು, ಫಟಾಫಟ್ ಅಂತ ಆಗುತ್ತೆ. ಫಟಾಫಟ್ ಆಗ್ಬಿಡುತ್ತೆ. ಆಗುತ್ತೆ. ಹಂಗಂತೀರಾ? ಹೌದು, ಇರ್ಬೋದೇನಪ್ಪ. ಆಗುತ್ತೆ. ಇವಾಗ ನೋಡ್ತೀರಲ್ಲ ನೀವು. ಓಕೆ, ನೋಡ್ತಾ ಇದೀವಲ್ಲ. ಕಂಡೆನ್ಸ್ ಮಿಲ್ಕ್ಗೆ ಕೋಕೋ ಪೌಡರು ಮತ್ತೆ ಬಟರ್ನ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದೀವಿ. ಪಾಕ ಬರುತ್ತಾ? ಇಲ್ಲ, ಸ್ವಲ್ಪ ಬಾಯ್ಲಿಂಗ್ ಬರಲಿ. ಓಕೆ. ಈಗ ಫ್ಲೇಮ್ ಜೋರೇ ಇದೆ. ಫ್ಲೇಮ್ ಜೋರೇ ಇದೆ. ಇದು ಕೇಕಾ? ಕೇಕ್. ಇಮಿಡಿಯೇಟ್ ಪಟಾಪಟನ ಮಾಡುವಂತ ಕೇಕು. ಹೌದು. ಅದು ನಮ್ಮ ಯೂನಿಬಿಕ್ ಕುಕೀಸ್ ನ ಉಪಯೋಗಿಸಿ ಮಾಡುವಂಥದ್ದು. ಹೌದು. ಅದು ಇಂಪಾರ್ಟೆಂಟ್. ಸ್ವಲ್ಪ ಬಾಯ್ಲಿಂಗ್ ಬರಬೇಕದು. ಓಕೆ. ಆಗ ಬಿಸ್ಕೆಟ್ ಪೌಡರ್ನ ಆ್ಯಡ್ ಮಾಡಿದ್ರೆ ಓಹೋ, ಫಿನಿಶ್. ಎಕ್ಸ್ಟ್ರಾ ಟೇಸ್ಟ್ ಆಗ್ಬಿಡುತ್ತೆ ನಾವು, ಹೌದು. ಅಲ್ವೇನ್ರಿ? ಹೌದೌದು. ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ. ಏನು ಪಟಾಪಟನ ಕೇಕು ಮಾಡ್ಬೋದಲ್ಲ ಅಂತ ಏನು ಈ ದಿನ ಬಿರಿಯಾನಿಗೆ ತೋರಿಸ್ತಾ ಇರೋ ಸುಜಿತ್ ಅವರು ಈ ಪಟಾಪಟದ ಕೇಕ್ ಎಲ್ಲ ತೋರ್ಸಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತ ಅಲ್ವಾ? ಹೌದು. ವೆನಿಲಾ ಎಸೆನ್ಸು 1 ಟೀ ಸ್ಪೂನ್ ಅಷ್ಟು. ಕೇಕ್ ಅಂದ ತಕ್ಷಣ ವೆನಿಲಾ ಎಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಹೌದು, ಆ ಫ್ಲೇವರ್ ಇರಬೇಕು. ಕೇಕ್. ಹೌದು. ಈಗ ಬಾಯ್ಲ್ ಬರ್ತಾ ಇದೆ. ಬರ್ತಾ ಇದೆ. ಈಗ ಕುಕಿ ಪೌಡರ್ಸ್ನ ಹಾಕ್ತೀನಿ. 2 ಥರ ಕುಕಿ ಪೌಡರ್ನ ತಿರ್ಸ್ಬೇಕಾ? ಹೌದು, ಮಿಕ್ಸ್ ಮಾಡಿ. ಕೊಡಿ. ಎಲ್ಲ ಕ್ಲೀನಾಗಿ ಕಂಬೈನ್ ಆಗಬೇಕು. ಓಕೆ. ಗಟ್ಟಿ ಆಗ್ಬಿಡುತ್ತೆ. ಆರ್ತಾನೆ ಸಖತ್ ಗಟ್ಟಿ ಬಂದ್ಬಿಡುತ್ತೆ ನಮ್ಗೆ. ಹೌದೇನು? ಹೌದು. ಫುಲ್ಲು ತಳ ಬಿಟ್ಬಿಡುತ್ತಲ್ಲ ಎಲ್ಲ ನಿಮಗೆ ಬಿಡ್ತಾ ಇದೀರಿ ನೋಡಿ. ಓಕೆ. ಸ್ವಲ್ಪ ಅದನ್ನ ಗ್ರೀಸ್ ಮಾಡ್ಬಿಡಿ. ನೋಡಿ, ತುಪ್ಪ ಅಥವಾ ಬೆಣ್ಣೆ ಯಾವ್ದಾದ್ರು ಹಾಕೋಬಹುದು. ತುಪ್ಪ ಕೊಡ್ಲಾ? ಅಯ್ಯೋ, ಕೃಷ್ಣ ಗೀ ಕೊಡ್ತೀನಿ ತಾಳ್ರಿ. ಮನೆ ಮಂದಿಗೆಲ್ಲ ಕೃಷ್ಣ ಗೀ. ಗ್ರೀಸ್ ಮಾಡಿರೋ ಪ್ಲೇಟ್ಗೆ ಎಲ್ಲ ಬಂದ್ಬಿಡ್ತಲ್ಲ ಸುಚಿತ್ರ. ಸ್ವಲ್ಪ ಉಳ್ಕೊಂಡಿಲ್ಲ ನೋಡಿ ಬಂಡಿ ಒಳಗಡೆ. ಹೌದು. ಓಹೋ, ಶೇಪ್ಗೆ ಮೋಲ್ಡ್ ಮಾಡ್ಕೋಬಹುದು. ಮೋಲ್ಡ್ಗಿಲ್ ತಂದು ಹಾಕೊಂಡ್ಬಿಟ್ಟಿದ್ರೆ ಸರಿ ಹೋಗುತ್ತೆ. ಹೌದು ಅಲ್ವಾ? ಎಲ್ಲಾರ ಮಲ್ಲೂ ಮೋಲ್ಡ್ ಇರುತ್ತೋ ಇಲ್ವೋ, ಹ್ಮ್. ಹೆಂಗ್ ಬೇಕಾರೋ ಮಾಡ್ಕೋಬಹುದು ಅಂತ ನಾವು ಹೌದು. ತೋರಿಸ್ಬೇಕಲ್ವಾ? ತುಪ್ಪದಲ್ಲೇ ಕೈ ತೊಳೆದ್ಬಿಟ್ರಿ. ತುಪ್ಪದಲ್ಲಿ ಕೈ ತೊಳೆಯಕ್ಕೆ ಯಾರಿಗೆ ಆಗುತ್ತೆ ಅಲ್ವಾ? ಎಲ್ಲ ಕೇಳ್ಕೊಂಡ್ಬಿಟ್ಟಿರ್ಬೋದು. ಎಸ್. ತಣ್ಣಗೆ ಮಾಡಿ ಹಾ, ಸ್ವಲ್ಪ ಐಸಿಂಗ್ ಶುಗರ್. ಐಸಿಂಗ್ ಶುಗರ್ ಏನಕ್ಕೆ ಹಾಕೋದು? ಸುಮ್ಮನೆ ಇದು ಡೆಕೋರೇಷನ್ಗೆ. ಹೌದಾ? ಹಾಂ. ಓಕೆ. ಅಷ್ಟೇನಾ? ಹಾಂ. ಕಟ್ ಮಾಡ್ರಿ. ಹ್ಯಾಪಿ ಕೇಕ್ ಕಟ್ ಮಾಡೋದು ಅನ್ರಿ ಹ್ಯಾಪಿ ಬರ್ಡೇ ಹಾಡ್ ಹಾಕ್ಬೇಕು. ಯೂನಿಬಿಕ್ ಬಿಸ್ಕೆಟ್ ಕೇಕ್. ಓಕೆ. ಯೂನಿಬಿಕ್ ಕುಕೀಸ್ ಅವರು ಬಿಸ್ಕೆಟ್ ಅನ್ನು ಕೊಟ್ಟಿದ್ದಾರೆ. ಆ ಬಿಸ್ಕೆಟ್ ಇಂದ ಮಾಡಿರುವಂತದ್ದು. ಕುಕೀಸ್ ಇಂದ ಬಿಸ್ಕೆಟ್ ಇಂದ ಕೂಡ ಕೇಕ್ ಅನ್ನ ಮಾಡಬಹುದು ಅಂತ ಸುಚಿತ್ರ ಅವರು ಮಾಡಿ ತೋರಿಸಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಇದನ್ನು ಮಾಡಿದ್ದಾರೆ. ಬಿಸ್ಕೆಟ್ ಇಂದನೂ ಕೇಕ್ ಮಾಡಬಹುದಾ ಅಂತ ಒಂದು ಐಡಿಯಾ ಕೊಟ್ಟಿದ್ದಾರೆ ನಮ್ಗೆ. ತುಂಬಾ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಯೂನಿಬಿಕ್ ಕುಕೀಸ್ ಕೇಕ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಯೂನಿಬಿಕ್ ಕುಕೀಸ್ ಹಾಕಿ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿ. ಒಂದು ಪ್ಯಾನ್ಗೆ ಕಂಡೆನ್ಸ್ಡ್ ಮಿಲ್ಕ್, ಬೆಣ್ಣೆ, ಕೋಕೋ ಪುಡಿ ಹಾಕಿ ಕಲಕುತ್ತಾ ಜೊತೆಗೆ ವೆನಿಲಾ ಎಸೆನ್ಸ್, ಪುಡಿ ಮಾಡಿದ ಕುಕೀಸ್ ಹಾಕಿ ಕಲಸಿ ಮಿಶ್ರಣ ಗಟ್ಟಿಯಾದಾಗ ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಅದು ತಣ್ಣಗಾದ ನಂತರ ಸಕ್ಕರೆ ಪುಡಿ ಉದುರಿಸಿ ಚೆರ್ರಿ ಇಟ್ಟು ಕಟ್ ಮಾಡಿದರೆ
ಯೂನಿಬಿಕ್ ಕುಕೀಸ್ ಕೇಕ್ ರೆಡಿ ಟು ಟೇಸ್ಟ್. ಸಿಕ್ಕಾಪಟ್ಟೆ ಸಖತ್ತಾಗಿ ಬಿಸ್ಕೆಟ್ ಅಲ್ಲಿ ಕೇಕ್ ಮಾಡೋದನ್ನು ತೋರಿಸ್ಬಿಟ್ಟಿದ್ದೀರಿ ನೀವ್ರಿ. ಅದು ನಮ್ ಯೂನಿಬಿಕ್ ಅವರು ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಇವತ್ತು. ಟೇಸ್ಟ್ ಮಾಡೋಣ ಇದನ್ನ. ಇಲ್ಲೊಂದು ನಿಮಗೆ ಸ್ಪೆಷಲ್ ಆಗಿ ಬಿಸಿ ಬಿಸಿ ಕೇಕ್ ನ ತಿನ್ನೋದ್ರಲ್ಲೇ ಮಜಾ. ಹೇಗೆ ಅದ್ಭುತವಾಗಿದೆ ರೀ. ಏನ್ ಹಾಕಿದ್ರೆ ಇದಕ್ಕೆ? ಅಯ್ಯೋ ನಿಮ್ ಮುಂದೆನೆ ಎಲ್ಲ ಹಾಕಿದ್ನಲ್ಲ. ಅಯ್ಯೋ ಸಕ್ಕತ್ತಾಗಿದೆ. ಯೂನಿಬಿಕ್ ಅವರ ಬಿಸ್ಕೆಟ್ಸ್, ಹ್ಮ್ ಪ್ಲೇನ್ ಬಿಸ್ಕೆಟ್ಸ್ ಏನಂತ ನೈಸ್ ಅಂಡ್ ಮಿಲ್ಕ್ ಕಾಫಿ ಯೂಸ್ ಮಾಡಿದ್ರು. ತುಂಬಾ ಸಕ್ಕತ್ತಾಗಿದೆ. ಮಕ್ಳ ಕೈನ ಸಿಕ್ಬಿಟ್ರೆ ಪೂರ್ತಿ ತಿನ್ನಾಕ್ಬಿಡ್ತಾರ್ರಿ. ಎತ್ತಿ ಫ್ರಿಜ್ ಇಡ್ಬೇಕು. ಹೌದು, ತಿನ್ನೋಡ್ತೀರಾ? ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಸೆಟ್ ಮಾಡಿದಾಗ ಪೀಸಸ್ಸು ತಿನ್ನೋಡ್ತೀರಾ? ಇಲ್ಲ, ನಾನು ಟೇಸ್ಟ್ ನೋಡಿದ್ದೀನಿ. ಬೇಡವೆ? ಚೂರೇ ತಿಂತಾರೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಒಳ್ಳೆ ಕುಕ್ಕೀಸ್ ಅಲ್ಲಿ ಒಳ್ಳೆ ಕೇಕ್ ಅನ್ನು ಮಾಡಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಚೂರೇ ತಿನ್ನೋಣ ಅನ್ಸುತ್ತೆ. ಜಾಸ್ತಿ ತಿನ್ನಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ. ಟೈಮ್ ಆಗ್ಬಿಟ್ಟಿದೆ ಮುರಳಿ. ಕೇಕ್ ಅಯ್ಯೋ ಬಿಸಿ ಬಿಸಿ ಕೇಕ್ ಇದು. ಇದು ಸ್ವಲ್ಪ ಫ್ರೀಜಲ್ಲಿ ಇಟ್ಟು ತಣ್ಣಗೆ ಮಾಡ್ತಿದ್ರೆ ಇದು ಮಜಾನೇ ಬೇರೆ. ನೀವು ಕಾರ್ಯಕ್ರಮ ಮುಗಿಸಿ ಅಂತ ಆ ಕಡೆಯಿಂದ ಹೇಳ್ತಾ ಇರೋದು. ಕಾರ್ಯಕ್ರಮ ಮುಗಿಸೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೊಸ ಹೊಸ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಹೊಸ ಹೊಸ ಅನ್ವೇಷಣೆಗೂ ಕೂಡ ಮಾಡ್ತಾ ಇದ್ದೀವಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಯೂನಿಬಿಕ್ ಕುಕೀಸಿಂದ ಸುಚಿತಾ ಅವರು. ಇದನ್ನ ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನಾವು ಬರಬೇಕು ಅಂತ. ಬನ್ನಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ